ಕಾಯುವವನು ನಿನ್ನನ್ನು ಕಾಪಾಡುವನು. ಜೇಷಾಮ್ ಜಬುದರೆ. ಗುಣಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಲೂಕ 5:17. ನಮ್ಮ ಕರ್ತನು ಆರೋಗ್ಯದಾಯಕನು. ಗುಣಪಡಿಸುವ ಶಕ್ತಿಯು ಆತನಲ್ಲಿದೆ. ಅನೇಕ ವಾಗ್ದಾನಗಳನ್ನು ನಮಗಾಗಿ ಮಾಡಿದ್ದಾನೆ. ನಾನೇ ಆರೋಗ್ಯದಾಯಕನು ಎಂಬ ಒಡಂಬಡಿಕೆಯನ್ನು ನಮ್ಮೊಂದಿಗೆ ಮಾಡಿಕೊಂಡಿರುತ್ತಾನೆ. ದೇವಮಗುವೆ, ಕರ್ತನು ನಿನ್ನನ್ನು ಕಾಪಾಡುತ್ತಾನೆ. ಎಲ್ಲ ವ್ಯಾಧಿಗಳಿಂದಲೂ ಎಲ್ಲ ಬಲಹೀನತೆಗಳಿಂದಲೂ ನಿನ್ನನ್ನು ಬಿಡಿಸಿ ಕಾಪಾಡುತ್ತಾನೆ. ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ನಾನೇ ನಿನ್ನ ಆರೋಗ್ಯದಾಯಕನು ಎಂಬ ವಾಗ್ದಾನವನ್ನು ನಮಗಾಗಿ ಮಾಡಿದನಲ್ಲ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆತನು ಎಲ್ಲ ಕಷ್ಟಗಳಿಂದ ನಿನ್ನನ್ನು ಬಿಡಿಸುತ್ತಾನೆ. ನಿನ್ನ ಆತ್ಮವನ್ನು ಸಹ ತಪ್ಪಿಸಿ ಕಾಪಾಡುತ್ತಾನೆ. ಆತನು ಬರೀ ಶರೀರದ ವ್ಯಾಧಿಯನ್ನಷ್ಟೇ ಗುಣಪಡಿಸುವುದಿಲ್ಲ, ನಮ್ಮ ಆತ್ಮ, ಪ್ರಾಣ, ಶರೀರ ಎಲ್ಲವನ್ನು ಕಾಪಾಡಿ ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಹುದುಗಿಸಿಕೊಂಡು ಕಾಪಾಡುತ್ತಾನೆ. ಸತ್ಯವೇದವು ಈ ಆರೋಗ್ಯದ ಕುರಿತು ವಿಧ ವಿಧವಾದ ಮಾತನಾಡುತ್ತದೆ. ದಾವಿದನು ತನ್ನ ಆತ್ಮದ ಕ್ಷೇಮದ ಕುರಿತು ಬೇಡಿಕೊಳ್ಳುತ್ತಾನೆ. ಆತ್ಮಕ್ಕೆ ವ್ಯಾಧಿ ಬಂದರೆ ಜೀವನವೇ ಬೇಸರಗೊಳ್ಳುತ್ತದೆ ಅಲ್ಲವೇ? ಆದುದರಿಂದಲೇ ದಾವಿದನು ಹೀಗೆ ಪ್ರಾರ್ಥಿಸುತ್ತಾನೆ: ಯೆಹೋವನೇ, ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ. ನನ್ನನ್ನು ಕರುಣಿಸು, ಸ್ವಸ್ಥ ಮಾಡು ಅಂದೆನು. ಕೀರ್ತನೆ 41:4. ಆತ್ಮವನ್ನು ಸ್ವಸ್ಥಪಡಿಸೆಂದು ಬೇಡಿಕೊಳ್ಳುತ್ತಾನೆ. ಪಾಪದಿಂದಲೇ ಮನುಷ್ಯನು ದೇವರಿಂದ ದೂರವಾಗುತ್ತಾನೆ. ದೈವಿಕ ಸಂಬಂಧ ಕಡಿದು ಹೋಗುತ್ತದೆ. ಆತ್ಮವು ವ್ಯಾಧಿಗೆ ತುತ್ತಾಗುತ್ತದೆ. ಅದೇ ಸಮಯದಲ್ಲಿ ನಾವು ಕರ್ತನ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಕರ್ತನು ನಮ್ಮ ಆತ್ಮವನ್ನು ಗುಣಪಡಿಸಿ ತನ್ನ ಮಾರ್ಗದಲ್ಲಿ ನಡೆಸುತ್ತಾನೆ. ದೇವಮಗುವೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಕರ್ತನು ಬಯಸುತ್ತಾನೆ. ಎರಡನೆಯದಾಗಿ, ಕರ್ತನು ಹಿಂಜಾರುವಿಕೆಯಿಂದ ಬಿಡಿಸುತ್ತಾನೆ. ಹಿಂಜಾರುವಿಕೆ ಎನ್ನುವುದು ಒಂದು ಭಯಂಕರವಾದ ವ್ಯಾಧಿಯಾಗಿದೆ. 3 ವಿಧವಾದ ಸಮಸ್ಯೆಗಳಿಂದ ಮನುಷ್ಯನು ಹಿಂಜಾರಿ ಹೋಗುತ್ತಾನೆ. ಅವು ಯಾವುದೆಂದರೆ ಶರೀರದಾಶೆ, ಕಣ್ಣಿನ ಆಶೆ, ಹೆಮ್ಮೆ ಇವೆ. ಒಬ್ಬ ಮನುಷ್ಯನು ಉಪವಾಸವನ್ನು, ಪ್ರಾರ್ಥನೆಯನ್ನು ಧರಿಸಿಕೊಳ್ಳದಿದ್ದರೆ ಶರೀರದಾಶೆಯಿಂದ ಹಿಂಜಾರಿ ಹೋಗುತ್ತಾನೆ. ಆದರೆ ಯಾವ ಮನುಷ್ಯನು ತನ್ನನ್ನು ತಗ್ಗಿಸಿಕೊಂಡು ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತಾನೋ ಅವನು ಈ ಶೋಧನೆಗಳನ್ನು ಜಯಿಸುತ್ತಾನೆ. ಮೂರನೆಯದಾಗಿ, ಮುರಿದ ಹೃದಯಗಳಿಗೆ ಕರ್ತನು ಸ್ವಸ್ಥತೆಯನ್ನು ಅನುಗ್ರಹಿಸುತ್ತಾನೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುತ್ತಾನೆ. ಅದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದನು. ಯೇಸು ಹೇಳಿದ್ದು, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಲೂಕ 4:18-19. ದುರ್ಮಾರ್ಗಗಳು, ದ್ರೋಹಗಳು ಹೃದಯವನ್ನು ಒಡೆಯುತ್ತವೆ. ಸೋಲುಗಳನ್ನು ಅನುಭವಿಸಿದ ಹೃದಯಗಳು ಒಡೆದು ಛಿದ್ರವಾಗುತ್ತದೆ. ಇತರರು ನಮ್ಮನ್ನು ಕುರಿತು ತೀಕ್ಷ್ಣವಾಗಿ ಮಾತನಾಡುವಾಗ ನಮಗೆ ಸಹಿಸಲು ಆಗುವುದೇ ಇಲ್ಲ. ಆದರೆ ನಮ್ಮ ಹೃದಯದ ಭಾರವನ್ನು ಕ್ರಿಸ್ತನ ಮೇಲೆ ಹಾಕುವಾಗ ಆತನು ನಮಗಾಗಿ ಬೇಡಿಕೊಂಡು ಯುದ್ಧ ಮಾಡಿ ನಮಗೆ ಸಮಾಧಾನವನ್ನು ವಿಧಿಸುತ್ತಾನೆ. ಮಾತ್ರವಲ್ಲ, ನಮ್ಮ ಮುರಿದ ಹೃದಯಗಳು ಸಮಾಧಾನ ಹೊಂದುತ್ತವೆ. 4ನೆಯದಾಗಿ, ಸಕಲ ವ್ಯಾಧಿಗಳಿಂದಲೂ ನಮ್ಮನ್ನು ಬಿಡಿಸುತ್ತಾನೆ. ಮತ್ತಾಯ 4:23 ಓದಿ ನೋಡಿರಿ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಸಾರಿ ತಿಳಿಸುತ್ತಾ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಮತ್ತಾಯ 4:23. ದೇವಮಗುವೆ, ನಿನಗೆ ಯಾವುದೇ ರೀತಿಯ ವ್ಯಾಧಿಗಳಿದ್ದರೂ ಸರಿ, ಕರ್ತನನ್ನು ದೃಷ್ಟಿಸಿ ನೋಡು. ಆತನ ಗಾಯವುಳ್ಳ ಹಸ್ತವನ್ನು ನಿನ್ನ ಕಡೆಗೆ ಚಾಚುತ್ತಾನೆ. ಈಗಲೇ ಆತನು ನಿನ್ನನ್ನು ಗುಣಪಡಿಸುತ್ತಾನೆ.
ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಹೀಗೆ ದೇವರು ನಿನಗೆ ಪರಿಪೂರ್ಣವಾದ ಬಿಡುಗಡೆಯನ್ನು, ಸಮಾಧಾನವನ್ನು ಕೊಡುತ್ತಾನೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಇದು ಚಿಯೋನ್, ಯಾರಿಗೂ ಬೇಡವಾದ ನಗರಿ ಎಂದು ಜನರು ಹೇಳಿ ನನ್ನನ್ನು ಭ್ರಷ್ಟಳೆಂದು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಯೆರೆಮೀಯ 30:17. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.